ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರಗಳು. ನಾವು ಹಿಂದಿನ ಸಂಚಿಕೆಯಲ್ಲಿ ರಾಮಾಯಣದ ಬಗ್ಗೆ ಮಂಥನವನ್ನು ಮಾಡ್ತಾ ಚಿಂತನೆಯನ್ನು ಮಾಡ್ತಾ ನಾವು ಅಹಲ್ಯೋದ್ಧಾರದ ಪ್ರಸಂಗದವರೆಗೆ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಅಹಲ್ಯಾದೇವಿಯ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಅಹಲ್ಯೆ ವಿಶ್ವಾಮಿತ್ರರ ಜೊತೆಯಲ್ಲಿ ರಾಮ ಲಕ್ಷ್ಮಣರು ತಾವು ತಾಟಕಾವಧೆ, ಅದೇ ರೀತಿಯಾಗಿ ಸುಬಾಹು ಮಾರೀಚ ಇವರೆಲ್ಲರನ್ನೂ ಕೂಡ ನಿಗ್ರಹಿಸಿ ವಿಶ್ವಾಮಿತ್ರರ ಜೊತೆಯಲ್ಲಿ ಬರ್ತಾ ಇರುವಂತಹ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣರು ಮುಂದಕ್ಕೆ ಬರ್ತಾ ಬರ್ತಾ ಒಂದು ಆಶ್ರಮದ ಕಡೆಗೆ ಬರ್ತಾರೆ. ಆ ಆಶ್ರಮದಲ್ಲಿ ನೋಡುವಾಗ ಪೂರ್ತಿಯಾಗಿ ಒಂದು ಮೌನ ಆವರಿಸಿಕೊಂಡಿದೆ. ಯಾವುದೋ ಒಂದು ಆತ್ಮ ದುಃಖತಪ್ತವಾಗಿದೆ ಅಲ್ಲಿ ಅಂತ ಹೇಳುವಂತಹ ಒಂದು ಭಾವನೆ, ಯಾವುದೋ ಒಂದು ರೋದನ, ಅವ್ಯಕ್ತವಾದಂತಹ ಒಂದು ಚೇತನ ಅಲ್ಲಿ ಏನೋ ಸಂಕಟ ಪಡ್ತಾ ಇದೆ ಅಂತ ಹೇಳುವಂಥದ್ದನ್ನು ರಾಮ ತಾನು ಗ್ರಹಿಸ್ತಾನೆ. ಹಾಗೂ ವಿಶ್ವಾಮಿತ್ರರ ಬಳಿಯಲ್ಲಿ ಕೇಳ್ತಾನೆ, ಇಲ್ಲಿ ಏನು ಆಗಿದೆ, ಯಾವ ಒಂದು ಶಕ್ತಿಯೋ ವ್ಯಕ್ತಿಯೋ ಇಲ್ಲಿ ರೋದನೆ ಅಂತ ಹೇಳುವಂಥದ್ದು ಕಾಣ್ತಾ ಇದೆ, ಯಾವ ನೋವು ಈ ಆಶ್ರಮದಲ್ಲಿ ಅಂತ. ಆವಾಗ ಆ ಅಹಲ್ಯಾದೇವಿಯ ಕಥೆಯನ್ನು ವಿಶ್ವಾಮಿತ್ರರು ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣನಿಗೆ ತಾವು ತಿಳಿಸ್ತಾರೆ. ಅಹಲ್ಯೆ ಗೌತಮ ಋಷಿಗಳ ಪತ್ನಿ, ಅತ್ಯಂತ ಸುಂದರಿ. ಅವಳು ತನ್ನನ್ನು ತಾನು ದೇವತೆಗಳ ಕಾರ್ಯಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡವಳು ಅಹಲ್ಯೆ. ಏನಾಗಿತ್ತು ಅಂದರೆ, ಗೌತಮ ಋಷಿಗಳು ಬಹಳ ತಪಸ್ವಿಗಳು. ತಾವು ತಪಶಕ್ತಿಯನ್ನು ಎಷ್ಟು ಗಳಿಸಿಕೊಂಡಿದ್ರು ಅಂತ ಹೇಳಿದರೆ ಅದರ ತಾಪ ದೇವಲೋಕಕ್ಕೂ ಕೂಡ ಮುಟ್ಟಿತ್ತು, ಸ್ವರ್ಗಲೋಕಕ್ಕೂ ಮುಟ್ಟಿತ್ತು. ಇದರಿಂದ ಇಂದ್ರ ತಾನು ಆಲೋಚನೆ ಮಾಡ್ತಾನೆ, ಯಾವಾಗ ತಪಶಕ್ತಿ ಅಂತ ಹೇಳುವಂಥದ್ದು ಅತ್ಯಂತ ಹೆಚ್ಚಾಗುತ್ತದೋ ಆವಾಗ ದೇವತೆಗಳು ಅದನ್ನು ಸ್ವಲ್ಪ ತಗ್ಗಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ಆಲೋಚನೆ ಮಾಡಿದಂತಹ ಇಂದ್ರ ತಾನು ಸ್ವಲ್ಪ ತಪಶಕ್ತಿಯನ್ನು ಕುಗ್ಗಿಸಬೇಕು ಗೌತಮ ಋಷಿಗಳದ್ದು ಅಂತ ಆಲೋಚನೆ ಮಾಡಿ ಭೂಮಿಗಿಳಿದು ಬರಲಿಕ್ಕೆ ತಾನು ತೀರ್ಮಾನವನ್ನು ಮಾಡ್ತಾನೆ. ಆದರೆ ಯಾವ ರೀತಿ ಗೌತಮನ ತಪಶಕ್ತಿಯನ್ನು ತಗ್ಗಿಸುವುದು? ವಿಶ್ವಾಮಿತ್ರರ ಬಳಿಗೆ ಮೇನಕೆಯನ್ನು ಕಳುಹಿಸಿದ ರೀತಿಯಲ್ಲಿ ಗೌತಮರ ಬಳಿಗೆ ಈ ಅಪ್ಸರೆಯನ್ನೆಲ್ಲ ಕಳಿಸಿದರೆ ಅವರು ಅದಕ್ಕೆಲ್ಲ ತಾವು ಮೋಹಗೊಳ್ಳುವವರಲ್ಲ. ಹಾಗಾದರೆ ಯಾವ ರೀತಿಯಾಗಿ ಇವರ ತಪಶಕ್ತಿಯನ್ನು ಕುಂದಿಸುವುದು ಅಂತ ಆಲೋಚನೆಯನ್ನು ಮಾಡ್ತಾ ಕ್ರೋಧಗೊಳಿಸುವುದು. ಕಾಮ ಮತ್ತು ಕ್ರೋಧ ಈ ಎರಡು ನಮ್ಮ ಉನ್ನತಿಗೆ, ನಮ್ಮ ಏಳಿಗೆಗೆ ಮಾರಕವಾದದ್ದು ಅಂತ ಹೇಳ್ತಾರೆ. ಹಾಗಾಗಿ ಈಗ ಗೌತಮರಿಗೆ ಕ್ರೋಧವನ್ನು ತರಿಸಬೇಕು. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ ಅಂತ ಗೀತೆಯಲ್ಲಿ ಭಗವಂತ ಹೇಳಿದ ಹಾಗೆ ಇವಾಗ ಈ ಗೌತಮರ ತಪಶಕ್ತಿಯನ್ನು ಕುಂದಿಸಲಿಕ್ಕೆ ಅವರಿಗೆ ಸಿಟ್ಟನ್ನು ತರಿಸಬೇಕು ಅಂತ ಆಲೋಚನೆ ಮಾಡಿದಂತಹ ದೇವತೆಗಳು ಇಂದ್ರನನ್ನು ಕಳುಹಿಸಿಕೊಡ್ತಾರೆ. ಇಂದ್ರ ತಾನು ಬಂದು ಗೌತಮರು ತಮ್ಮ ನಿತ್ಯಾಹ್ನಿಕಕ್ಕಾಗಿ ನದಿಗೆ ಹೋದಂತಹ ಸಂದರ್ಭದಲ್ಲಿ ತಾವು ಗೌತಮರ ರೂಪವನ್ನು ಧಾರಣೆ ಮಾಡಿಕೊಂಡು ಇಂದ್ರ ತಾನು ಅಹಲ್ಯೆಯ ಆಶ್ರಮದೊಳಕ್ಕೆ ಬರ್ತಾನೆ. ಅಹಲ್ಯೆಗೆ ಗೊತ್ತಾಗಲಿಲ್ವೋ ಬಂದದ್ದು ಗೌತಮರಲ್ಲ ಅಂಥೇಳಿ? ಅಂದರೆ ಖಂಡಿತವಾಗಿ ಅಹಲ್ಯೆಗೆ ಗೊತ್ತಾಗಿದೆ, ಬಂದದ್ದು ಗೌತಮರಲ್ಲ, ಇಂದ್ರ ಅಂತ ಹೇಳುವಂಥದ್ದು ಗೊತ್ತು. ಆದರೆ ದೇವತೆಗಳ ಆ ಕಾರ್ಯವೊಂದು ಆಗಬೇಕು ಅಂತ ಹೇಳುವಂತಹ ಕಾರಣಕ್ಕೆ ಅಹಲ್ಯೆ ತನ್ನನ್ನು ತಾನು ಸಮರ್ಪಿಸಿಕೊಂಡ್ಳು. ಹಾಗೆ ಅಹಲ್ಯೆಯ ಜೊತೆಯಲ್ಲಿ ಸ್ವಲ್ಪ ಕಾಲ ಇದ್ದಂತಹ ಇಂದ್ರ ತಾನು ಮರಳಿ ಹೋಗುವಷ್ಟರಲ್ಲಿ ಗೌತಮರು ಮರಳಿ ಬಂದರು. ನದಿಯಿಂದ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿ ನೋಡ್ತಾರೆ, ತನ್ನ ರೂಪದಲ್ಲಿದ್ದಂತಹ ಇಂದ್ರ ಹಾಗೂ ಅವನು ಏನು ಕೆಲಸ ಮಾಡಿ ಬಂದ, ಅವನ ಇಚ್ಛೆ ಏನಾಗಿತ್ತು ಅಂತ ಹೇಳುವಂಥದ್ದನ್ನು ತಿಳಿದು ಅವನಿಗೆ ಶಾಪವನ್ನು ಕೊಟ್ಟು ಬಿಡ್ತಾರೆ ಗೌತಮರು, ನೀನು ಅಂಗಹೀನನಾಗಿ ಹೋಗು. ಅದೇ ರೀತಿಯಾಗಿ ಅಹಲ್ಯೆಗೂ ಶಾಪ, ಅಹಲ್ಯೆಗೆ ಜಾರಿಣಿ ಅಂತ ತಾವು ಜರಿದು ಬಿಡ್ತಾರೆ ಮತ್ತು ನೀನು ಅದೃಶ್ಯಳಾಗಿ ಹೋಗು ಅಂತ ಅಹಲ್ಯೆಗೆ ಶಾಪ ಕೊಡ್ತಾರೆ. ಅಹಲ್ಯೆಗೆ ಕಲ್ಲಾಗಿ ಹೋಗು ಅಂತ ಶಾಪ ಕೊಟ್ಟಿದ್ದಾರೆ ಅಂತ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳುವುದಿಲ್ಲ. ಇದು ಇತರ ಯಾವುದೋ ರಾಮಾಯಣಗಳಲ್ಲಿ ಇದ್ದಿರಬಹುದು, ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಅಹಲ್ಯೆಗೆ ಕಲ್ಲಾಗಿ ಹೋಗುವಂಥ ಶಾಪ ಇಲ್ಲ ಗೌತಮರದ್ದು, ನೀನು ಅದೃಶ್ಯಳಾಗು ಅಂತ. ಹೀಗೆ ಅಹಲ್ಯೆ ಅದೃಶ್ಯಳಾಗಿ ಬಿಡ್ತಾಳೆ. ಯಾವಾಗ ಶ್ರೀರಾಮಚಂದ್ರ ಮುಂದೆ ಮಹಾವಿಷ್ಣು ರಾಮಚಂದ್ರನಾಗಿ ಅವತಾರ ಮಾಡಿ ಈ ಆಶ್ರಮದ ಪರಿಸರಕ್ಕೆ ಬರ್ತಾನೋ ಆವಾಗ ನೀನು ವ್ಯಕ್ತವಾಗುತ್ತೀ ಅಂತ ಗೌತಮರು ಉಶಾಪವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮುಂದೆ ಅಂಗಹೀನನಾದಂತಹ ಆ ಇಂದ್ರನಿಗೆ ದೇವತೆಗಳು ಮತ್ತೆ ಅಂಗವನ್ನು ಜೋಡಿಸುವಂಥದ್ದು, ಅವನು ಮತ್ತೆ ಸ್ವರ್ಗಕ್ಕೆ ಹೋಗುವಂಥದ್ದು. ಆದರೆ ಇಲ್ಲಿ ಅಹಲ್ಯೆ ಪಾಪ ತಾನು ಅದೃಶ್ಯಳಾಗಿ ನಿಟ್ಟುಸಿರು ಬಿಡ್ತಾ ಇದ್ದಾಳೆ, ನೋಯ್ತಾ ಇದ್ದಾಳೆ, ತಾನು ಕೊರಗುತ್ತಾ ಇದ್ದಾಳೆ. ತಾನು ಮಾಡಿದಂತಹ ತ್ಯಾಗದಿಂದಾಗಿ ಅಹಲ್ಯೆ
ತಾನು ಆ ಪಂಚನಾರಿಯರ ಪೈಕಿ ತಾನು ಶ್ರೇಷ್ಠಳು ಅಂತ ಅನ್ನಿಸಿಕೊಂಡ್ಳು. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕನಾಶನಂ ಅಂತ ನಾವು ಹೇಳ್ತೇವೆ. ಈ 5 ಜನ ಕನ್ಯೆಯರನ್ನು ನಾವು ಸ್ಮರಿಸಿಕೊಂಡ್ರೆ ಎಲ್ಲ ಪಾಪಗಳೂ ಕೂಡ ದೂರ ಆಗುತ್ತದೆ ಅಂತ ಹೇಳುವಂಥದ್ದು ಮಾತು. ಯಾಕೆ ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ತನ್ನ ಶೀಲಕ್ಕೆ ಸಂಚಕಾರ ಒದಗಿದಂತಹ ಸಂದರ್ಭದಲ್ಲಿಯೂ ಕೂಡ ಧೃತಿಗಡದೆ ಮನಸ್ಥಿತಿಯನ್ನು ಕಾಪಾಡಿಕೊಂಡು ಬಂದಂತಹ ಚೇತನಗಳು ಇವರೆಲ್ಲವೂ ಕೂಡ. ಹಾಗಾಗಿ ಅಹಲ್ಯೆ ಇಲ್ಲಿ ದುಃಖ ತಪ್ತಳಾಗಿದ್ದಾಳೆ. ಆ ಆಶ್ರಮದ ಆ ಒಂದು ಶೋಕಕ್ಕೆ ಕಾರಣ ಅಹಲ್ಯೆಯ ಆ ಬಿಸಿ ಉಸಿರಾಗಿತ್ತು. ಹೀಗೆ ಅಹಲ್ಯೆಯ ಆ ಆಶ್ರಮಕ್ಕೆ ಬಂದಂತಹ ಶ್ರೀರಾಮಚಂದ್ರನ ಪ್ರಶ್ನೆಗೆ ವಿಶ್ವಾಮಿತ್ರರು ಇದೆಲ್ಲವನ್ನೂ ತಿಳಿಸಿಕೊಡ್ತಾರೆ. ಹಾಗೂ ನೋಡ್ತಾ ಯಾವಾಗ ಶ್ರೀರಾಮಚಂದ್ರ ಆ ಆಶ್ರಮದೊಳಕ್ಕೆ ತನ್ನ ಪಾದವನ್ನು ಇಟ್ಟನೋ ಆವಾಗ ಅಹಲ್ಯೆಯ ಶಾಪ ಮುಕ್ತವಾಯಿತು. ಅಹಲ್ಯೆ ಆ ಶಾಪ ನೀಗಿತು. ಅಹಲ್ಯೆ ತಾನು ವ್ಯಕ್ತಳಾಗುತ್ತಾಳೆ. ಶಾಪ ವಿಮೋಚನೆಯಾಯಿತು. ಅಹಲ್ಯೆಯದ್ದು ವ್ಯಕ್ತಳಾಗುತ್ತಾಳೆ. ಹಾಗೂ ತಾನು ಶ್ರೀರಾಮಚಂದ್ರನಿಗೆ ಸಕಲ ಸತ್ಕಾರಗಳನ್ನು ಮಾಡ್ತಾಳೆ. ಅವರಿಗೆ ಅರ್ಘ್ಯ ಪಾದ್ಯಗಳನ್ನೆಲ್ಲ ನೀಡಿ ಯಥೋಚಿತ ಸತ್ಕಾರಗಳನ್ನು ನೀಡಿ ತನ್ನ ಈ ಗತಿಗೆ ಹಾಗೂ ಆ ಗತಿಯಿಂದ ತನ್ನನ್ನು ವಿಮೋಚನೆಗೊಳಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾಳೆ. ಈ ಹೊತ್ತಿಗಾಗಲೇ ದೂರ ಹೋಗಿದ್ದಂತಹ ಗೌತಮರು ಅಲ್ಲಿ ಬರ್ತಾರೆ. ಹಾಗೂ ಗೌತಮ ಋಷಿಗಳು ಹಾಗೂ ಅಹಲ್ಯೆಯ ಸಮಾಗಮ ಆಗುತ್ತದೆ ಶ್ರೀರಾಮಚಂದ್ರನ ಮುಖಾಂತರ. ಹೀಗೆ ಅಹಲ್ಯೆ ಶಾಪದಿಂದ ಮುಕ್ತಳಾಗಿ ತಾನು ಮತ್ತೆ ತನ್ನ ಪತಿಯನ್ನು ಸೇರಿದವಳಾಗುತ್ತಾಳೆ. ಇದೊಂದು ಶ್ರೀರಾಮಚಂದ್ರನಿಂದ ನಡೆದಂತಹ ಇನ್ನೊಂದು ಅಹಲ್ಯೋದ್ಧಾರದ ಪ್ರಸಂಗ. ಹೀಗೆ ಅಹಲ್ಯೆಯ ಉದ್ಧಾರ ಆದ ನಂತರ ವಿಶ್ವಾಮಿತ್ರರು ಮತ್ತೆ ಹೇಳ್ತಾರೆ ಶ್ರೀರಾಮ ಲಕ್ಷ್ಮಣರ ಹತ್ರ, ಈಗ ನಮ್ಮ ಪ್ರಯಾಣ ಮಿಥಿಲೆಯ ಕಡೆಗೆ ನಾವು ಹೋಗಬೇಕು ಅಂತ. ಈ ನಡುವೆ ಗಂಗಾವತರಣದ ಕಥೆಗಳೂ ಬರ್ತದೆ. ಆ ಭಾಗವನ್ನೆಲ್ಲ ನಾವು ಮೂಲ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಓದಿ ನಾವು ತಿಳಿದುಕೊಳ್ಳಬೇಕು. ಗಂಗೆಯನ್ನು ನೋಡಿದಂತಹ ಶ್ರೀರಾಮ ಲಕ್ಷ್ಮಣರಲ್ಲಿ ವಿಶ್ವಾಮಿತ್ರರು ಹೇಳ್ತಾರೆ, ಗಂಗೆಗೆ ಬಾಗಿನವನ್ನು ಕೊಡು, ಗಂಗೆಗೆ ನಮಸ್ಕರಿಸು, ಗಂಗೆಗೆ ಫಲಗಳನ್ನು ಅರ್ಪಿಸು. ಯಾಕೆ, ಏನು ಈ ಗಂಗೆಯ ಕಥೆ ಅಂತ ಶ್ರೀರಾಮಚಂದ್ರ ಕೇಳುವಾಗ ಸಂಪೂರ್ಣ ಗಂಗಾವತರಣದ ಕಥೆಯನ್ನು ಅಲ್ಲಿ ಶ್ರೀರಾಮಚಂದ್ರನಿಗೆ ವಿಶ್ವಾಮಿತ್ರರು ಹೇಳ್ತಾರೆ, ನಿನ್ನ ವಂಶಸ್ಥರಿಂದಾಗಿ ಗಂಗೆ ಇವತ್ತು ಭೂಮಿಯಲ್ಲಿದ್ದಾಳೆ. ಆ ಭಗೀರಥ ಪ್ರಯತ್ನ ಎಲ್ಲವನ್ನೂ ಕೂಡ ಇದನ್ನು ರಾಮಾಯಣದಲ್ಲೇ ಓದಿ ನಾವು ಸಂಪೂರ್ಣ ಆ ಆನಂದವನ್ನು ಅನುಭವಿಸುವ. ಹೀಗೆ ಗಂಗಾವತರಣದ ಕಥೆಯೂ ಆಯಿತು, ಅಹಲ್ಯೋದ್ಧಾರವೂ ಆಯಿತು. ಅಲ್ಲಿಂದ ಮುಂದೆ ಮಿಥಿಲಾಪಟ್ಟಣದ ಕಡೆಗೆ ನಾವು ಪ್ರಯಾಣ ಮಾಡಬೇಕು ಅಂತ ವಿಶ್ವಾಮಿತ್ರರು ಹೇಳುತ್ತಾರೆ. ಯಾಕೆ ಮಿಥಿಲಾಪಟ್ಟಣಕ್ಕೆ ಅಂದರೆ, ಮಿಥಿಲೆಯಲ್ಲಿ ಒಂದು ದೊಡ್ಡದಾದಂತಹ ಶ್ರೇಷ್ಠ ಧನುಸ್ಸುಂಟು. ಆ ಧನಸ್ಸನ್ನು ನಾವು ದರ್ಶನ ಮಾಡಲಿಕ್ಕೋಸ್ಕರ ಹೋಗಬೇಕು ಅಂತ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು, ಇಬ್ಬರನ್ನು ಜೊತೆಯಾಗಿ ಕರೆದುಕೊಂಡಂತಹ ವಿಶ್ವಾಮಿತ್ರರು ತಾವು ಹೋಗುವಂಥದ್ದು ಆ ಮಿಥಿಲಾಪಟ್ಟಣಕ್ಕೆ ಹೋದರೆ ಮಿಥಿಲೆಯ ಸಮಸ್ತ ಪ್ರಜೆಗಳು ಶ್ರೀರಾಮ ಲಕ್ಷ್ಮಣರನ್ನು ನೋಡಿ ಸಂತೋಷ ಪಡ್ತಾರೆ. ಅಂತಹ ಸುಂದರವಾದ ಮಕ್ಕಳು, ತರುಣರು ಇವರನ್ನು ನೋಡ್ತಾ ರಾಜಕುಮಾರರು, ಅಲ್ಲದೆ ಅಯೋಧ್ಯೆ ರಾಜಕುಮಾರರು ಬಂದಿದ್ದಾರೆ ಅಂತ ಬಹಳ ಸಂತೋಷ ಪಡ್ತಾರೆ ಪ್ರಜೆಗಳೆಲ್ಲರೂ ಕೂಡ. ಅಲ್ಲದೆ ನೋಡಿದಾಕ್ಷಣ ಪ್ರತಿ ಒಬ್ಬರನ್ನೂ ತನ್ನ ಕಡೆಗೆ ಸೆಳೆಯುವಂತಹ ಒಂದು ರೂಪ ರಾಮ ಲಕ್ಷ್ಮಣರದ್ದಾಗಿತ್ತು. ಹಾಗೆ ಮುಂದೆ ಒಂದು ಮಿಥಿಲೆಯನ್ನು ಪ್ರವೇಶ ಮಾಡಿ ಅಲ್ಲಿ ಇವರಿಗೋಸ್ಕರ ಒಂದು ವಸತಿ ಶಿಬಿರಗಳನ್ನು ಕೂಡ ಆಯೋಜನೆ ಮಾಡಲಾಗುತ್ತದೆ. ಶತಾನಂದರು ಬರ್ತಾರೆ ರಾಮ ಲಕ್ಷ್ಮಣರ ಭೇಟಿಗೆ. ಶತಾನಂದರು ಯಾರು ಅಂದರೆ ಈ ಗೌತಮ ಹಾಗೂ ಅಹಲ್ಯರ ಪುತ್ರ ಶತಾನಂದರು. ಶತಾನಂದರಿಗೆ ವಿಶ್ವಾಮಿತ್ರರ ಮುಖಾಂತರ ಅಹಲ್ಯೆಯ ಶಾಪ ವಿಮೋಚನೆಯಾದಂತಹ ವಿಚಾರ ತಿಳಿಯುತ್ತದೆ. ಹಾಗೂ ಬಹಳ ಸಂತೋಷದಿಂದ ತಾವು ಶ್ರೀರಾಮನಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ, ಧನ್ಯವಾದಗಳನ್ನು ತಿಳಿಸ್ತಾರೆ. ತನ್ನ ತಾಯಿಯ ಶಾಪ ವಿಮೋಚನೆಯನ್ನು ಮಾಡಿದಂತಹ ಶ್ರೀರಾಮಚಂದ್ರನಿಗೆ ಬಹಳ ಹೃದಯ ತುಂಬಿ ತಾವು ಧನ್ಯವಾದವನ್ನು ತಿಳಿಸ್ತಾರೆ ಶತಾನಂದರು. ಅಲ್ಲದೆ ವಿಶ್ವಾಮಿತ್ರರಿಗೂ ಕೂಡ ಶ್ರೀರಾಮಚಂದ್ರನನ್ನು ಹಾಗೂ ಲಕ್ಷ್ಮಣನನ್ನು ಕರೆದುಕೊಂಡು ಬಂದದ್ದಕ್ಕೆ ಮತ್ತೆ ಧನ್ಯವಾದವನ್ನು ಶತಾನಂದರು ಹೇಳುವಂಥದ್ದು. ಹಾಗೂ ವಿಶ್ವಾಮಿತ್ರರ ಸಂಪೂರ್ಣ ಚರಿತ್ರೆಯನ್ನು ಅಲ್ಲಿ ರಾಮ ಲಕ್ಷ್ಮಣರಿಗೆ ಶತಾನಂದರು ಹೇಳುತ್ತಾರೆ. ಈ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಅಯೋಧ್ಯೆಯಿಂದ ಮಿಥಿಲೆವರೆಗೆ ಬಂದಿದ್ದಾರೆ. ಮಾರ್ಗ ಮಧ್ಯದಲ್ಲಿ ಏನೆಲ್ಲ ಕಂಡಿತೋ ಪ್ರತಿ ಒಂದರ ವಿವರಣೆಯನ್ನು ಕೊಟ್ಟಿದ್ದಾರೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ. ಆದರೆ ತನ್ನ ಬಗ್ಗೆ ಕಿಂಚಿತ್ತೂ ಹೇಳಿಕೊಳ್ಳಿಲ್ಲ. ತನ್ನ ಅಕ್ಕನಾದಂತಹ ಸಹೋದರಿಯಾದಂತಹ ಕೌಶಿಕಿ ನದಿಯನ್ನು ತೋರಿಸಿದ್ದಾರೆ. ಆ ಕೌಶಿಕಿ ನದಿಯ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಆದರೆ ತನ್ನ ಬಗ್ಗೆ ಏನನ್ನೂ ಹೇಳಿಕೊಂಡಿಲ್ಲ. ರಾಮಾಯಣ ಮತ್ತೆ ನಮಗೆ ಹೇಳುತ್ತದೆ, ನಮ್ಮ ಬಗ್ಗೆಯೇ ನಾವು ಹೇಳಿಕೊಳ್ಳಬಾರದು. ನಮ್ಮ ಬಗ್ಗೆ, ನಮ್ಮ ಸಾಹಸದ ಬಗ್ಗೆಯೋ, ನಮ್ಮ ಶೌರ್ಯದ ಬಗ್ಗೆಯೋ, ಅಥವಾ ನಮ್ಮ ಶ್ರೇಷ್ಠತೆಯ ಬಗ್ಗೆಯೋ ಇನ್ನೊಬ್ಬರು ಹೇಳಿಕೊಳ್ಳಬೇಕೇ ವಿನಃ
ನಮ್ಮನ್ನು ನಾವೇ ಹೇಳಿಕೊಳ್ಳುವಂಥದ್ದು ತಪ್ಪು ಅಂತ ಹೇಳಿ ಈ ವಿಶ್ವಾಮಿತ್ರರ ಆ ಒಂದು ಪಾತ್ರದಿಂದ ನಾವು ತಿಳ್ಕೊಳ್ಬಹುದು. ಬಹಳಷ್ಟು ಸಾಧನೆಯನ್ನು ಮಾಡಿದವರು ವಿಶ್ವಾಮಿತ್ರರು, ಅಪಾರವಾದಂತಹ ತಪಶಕ್ತಿಯನ್ನು ಗಳಿಸಿಕೊಂಡಿದ್ದವರು. ತಾವು ಕ್ಷತ್ರಿಯರಾಗಿದ್ದು ವಸಿಷ್ಠರ ಮೇಲೆ ಯಾವುದೋ ಕಾರಣಗಳಿಂದಾಗಿ ತಾವು ಸಿಟ್ಟು ಮಾಡಿಕೊಂಡು ಆಮೇಲೆ ನಾನೂ ಕೂಡ ಬ್ರಾಹ್ಮಣನಾಗಬೇಕು, ಈ ಕ್ಷತ್ರಿಯ ಬಲಕ್ಕಿಂತ ಬ್ರಾಹ್ಮಣ ಬಲ ಅಂತ ಹೇಳುವಂಥದ್ದು, ಬ್ರಹ್ಮ ತೇಜಸ್ಸು ಅಂತ ಹೇಳುವಂಥದ್ದು ಶ್ರೇಷ್ಠವಾದದ್ದು ಅಂತ ತಿಳಿದುಕೊಂಡು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋಪತಿ ಬಲಂ ಅಂತ ಹೇಳ್ತಾ ಬ್ರಹ್ಮ ಆ ಬಲ ಏನುಂಟು ಅದೇ ಶ್ರೇಷ್ಠವಾದದ್ದು ಅಂತ ತಿಳಿದು ತಾವು ಬ್ರಾಹ್ಮಣರಾಗಲಿಕ್ಕೆ ಪ್ರಯತ್ನ ಪಟ್ಟರು. ಏನು ಸುಲಭದ ಹಾದಿ ಆಗಿರಲಿಲ್ಲ, ಅದು ಶ್ರೇಷ್ಠವಾದಂತಹ ಕಷ್ಟವಾದಂತಹ ಹಾದಿಯನ್ನು ತಾವು ತುಳಿದರು. ಮಧ್ಯದಲ್ಲಿ ಅನೇಕ ಅಡಚಣೆಗಳು ಬಂತು. ಆ ಎಲ್ಲ ಅಡಚಣೆಗಳನ್ನು ನಿವಾರಿಸಿಕೊಂಡು ತಾವು ಬ್ರಹ್ಮರ್ಷಿ ಪದವಿಗೆ ಏರಿದವರು ವಿಶ್ವಾಮಿತ್ರರು. ಆ ಎಲ್ಲ ಕಥಾಭಾಗಗಳನ್ನು ಕೂಡ ರಾಮಲಕ್ಷ್ಮಣರಿಗೆ ತಿಳಿಸಿಕೊಡ್ತಾರೆ ಶತಾನಂದರು. ಈ ರೀತಿಯಾಗಿ ವಿಶ್ವಾಮಿತ್ರರ ಗಾಥೆಯನ್ನು, ಅವರ ಯಶೋಗಾಥೆಯನ್ನು ಕೂಡ ತಿಳಿದುಕೊಂಡಂತಹ ಶ್ರೀರಾಮಚಂದ್ರ ವಿಶ್ವಾಮಿತ್ರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ, ನಮಿಸ್ತಾನೆ. ಅವರಿಗೆ ಅರ್ಘ್ಯಪಾದ್ಯಗಳಿಂದ ಮತ್ತೆ ಅವರನ್ನು ರಾಮಲಕ್ಷ್ಮಣರು ಪೂಜಿಸ್ತಾರೆ. ಕರೆದುಕೊಂಡು ಬಂದು ಇಲ್ಲಿವರೆಗೆ ನಾವು ಬಂದಂತಹ ವ್ಯಕ್ತಿ ಇಂತಹ ಶ್ರೇಷ್ಠವಾದಂತಹ ಕಾರ್ಯ ಮಾಡಿದವನು ಅಂತ ಈಗ ತಿಳಿದುಕೊಂಡಿದ್ದಾರೆ ರಾಮಲಕ್ಷ್ಮಣರು. ಈ ಹೊತ್ತಿಗೆ ಮಿಥಿಲೆಯ ಅರಸುವಾದಂತಹ ಜನಕ ಮಹಾರಾಜ ತಾನು ವಿಶ್ವಾಮಿತ್ರರು ಬಂದಿದ್ದಾರೆ ಅಂತ ಗೊತ್ತಾಗಿದೆ. ವಿಶ್ವಾಮಿತ್ರರ ಬಳಿಗೆ ಬರ್ತಾನೆ ಮಿಥಿಲೆಯ ಅರಸು ಜನಕ. ಇವನನ್ನು ಜನಕ ಅಂತ ನಾವು ಕರಿತೇವೆ. ಆದರೆ ಜನಕ ಅಂತ ಹೇಳುವಂಥದ್ದು ಅವರ ವಂಶಕ್ಕೇ ಇರುವಂತಹ ಹೆಸರು. ಇವನೊಬ್ಬನು ಮಾತ್ರ ಜನಕ ಅಲ್ಲ, ಸಂಪೂರ್ಣ ಆ ವಂಶಸ್ಥರೆಲ್ಲರೂ ಜನಕರೇ. ಇವನ ಹೆಸರು ಸೀರಧ್ವಜ ಅಂತ. ಆದರೆ ಆ ಹೆಸರು ಸೀರಧ್ವಜ ಅಂತ ಹೇಳುವಂಥದ್ದು ಇವತ್ತು ನಮ್ಮ ನೆನಪಲ್ಲಿಲ್ಲ, ನಾವು ಜನಕ ಮಹಾರಾಜ ಅಂತಲೇ ಕರಿತೇವೆ. ಅಂತಹ ಆ ಜನಕ ಮಹಾರಾಜ ಸೀರಧ್ವಜ ಇವರ ಭೇಟಿಗೆ ಅಂತ ಬರ್ತಾನೆ. ರಾಮಲಕ್ಷ್ಮಣರನ್ನು ನೋಡಿದ ತಕ್ಷಣ ಏನೋ ಒಂದು ವಾತ್ಸಲ್ಯ ಮನಸ್ಸಲ್ಲಿ, ಆ ರೂಪಕ್ಕೆ, ಆ ಒಂದು ತೇಜಸ್ಸಿಗೆ ತಾನು ಮಾರು ಹೋಗಿ ಬಿಡ್ತಾನೆ ಜನಕ ಮಹಾರಾಜ. ವಿಶ್ವಾಮಿತ್ರರನ್ನು ತಾನು ಮತ್ತೆ ಪೂಜಿಸ್ತಾನೆ. ಅಲ್ಲದೆ ತಾನು ಹೇಳ್ತಾನೆ, ಇಲ್ಲಿ ವಿಶ್ವಾಮಿತ್ರರು ಹೇಳ್ತಾರೆ, ನಿನ್ನ ಬಳಿ ಇರುವಂತಹ ಆ ಧನುಸ್ಸಿನ ವೀಕ್ಷಣೆಗೆ ನಾವು ಬಂದಿದ್ದೇವೆ, ಅದನ್ನು ಈ ಮಕ್ಕಳು ನೋಡಬೇಕು ಅಂತ. ಇಲ್ಲಿ ನಾವೊಂದು ವಿಚಾರವನ್ನು ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ನಾವು ಧಾರಾವಾಹಿಗಳನ್ನೆಲ್ಲ ನೋಡ್ತಾ ನಮ್ಮ ಮನಸ್ಸಲ್ಲಿ ಏನು ಚಿಂತನೆ ಅಂತ ಹೇಳಿದರೆ, ಸೀತೆಗೆ ಅಲ್ಲಿ ಸ್ವಯಂವರವನ್ನು ಏರ್ಪಡಿಸಿದ್ರು, ಎಲ್ಲ ರಾಜರೂ ಬಂದು ಕೂತಿದ್ರು, ಯಾರಿಂದಲೂ ಶಿವಧನುಸ್ಸನ್ನು ಎತ್ತಲಾಗದೆ ಮಧ್ಯದಿಂದ ಹೋಗಿ ಶ್ರೀರಾಮಚಂದ್ರ ತಾನು ಧನುಸ್ಸನ್ನು ಎತ್ತಿದ್ದಾನೆ ಅಂತ. ಆದರೆ ವಾಲ್ಮೀಕಿಗಳು ಹೀಗೆ ಹೇಳುವುದಿಲ್ಲ. ಜನಕ ಮಹಾರಾಜನೇ ಬಂದವನು ಹೇಳ್ತಾನೆ, ಖಂಡಿತವಾಗಿಯೂ ನನ್ನ ಬಳಿಯಲ್ಲಿ ಆ ಶಿವಧನುಸ್ಸು ಅಂತ ಹೇಳುವಂಥದ್ದು ಇದೆ. ಶಿವಧನುಸ್ಸು ಹೇಗೆ ನನಗೆ ಪ್ರಾಪ್ತವಾಯಿತು ಅಂತ ಹೇಳಿದರೆ, ಹಿಂದೆ ದಕ್ಷ ಯಜ್ಞದ ಸಂದರ್ಭದಲ್ಲಿ ಪಿನಾಕಪಾಣಿಯಾದಂತಹ ಪರಮೇಶ್ವರ ಎಲ್ಲ ದೇವತೆಗಳ ಮೇಲೆ, ಅಲ್ಲಿದ್ದಂತಹ ಎಲ್ಲರ ಮೇಲೆ ಸಿಟ್ಟುಕೊಂಡು ಎತ್ತಿದಂತಹ ಧನುಸ್ಸು ಅದು ಶಿವಧನುಸ್ಸು. ಶಿವನಿಗೆ ಯಾರೂ ಕೂಡ ಹವಿಸ್ಸನ್ನು ಕೊಡಲಿಲ್ಲ, ಶಿವನನ್ನು ಆ ಯಾಗದಲ್ಲಿ ಯಾರೂ ತಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಲ್ಲ, ಶಿವನಿಗೆ ಸಮರ್ಪಿಸಬೇಕಾದಂತಹ ಭಾಗವನ್ನು ಆ ಯಜ್ಞದಲ್ಲಿ ಕೊಡಲಿಲ್ಲ. ಇದರಿಂದ ಶಿವನಿಗೆ ಸಿಟ್ಟು ಬಂದಿತ್ತು, ಪರಮೇಶ್ವರ ಕೋಪಗೊಂಡಿದ್ದ, ಕ್ರೋಧಗೊಂಡಿದ್ದ. ಹಾಗೂ ಅಲ್ಲಿ ಬೇರೆ ದಾಕ್ಷಾಯಿಣಿಯ ಅಂತ್ಯವೂ ಆಗಿದೆ. ಸಿಟ್ಟುಗೊಂಡಂತಹ ಪರಮೇಶ್ವರ ಯಾವಾಗ ತಾನು ತನ್ನ ಧನುಸ್ಸನ್ನು ಎತ್ತುತ್ತಾನೋ ಆವಾಗ ಸಕಲ ದೇವತೆಗಳು ಕೂಡ ಅವನನ್ನು ಸಂತುಷ್ಟಗೊಳಿಸ್ತಾರೆ, ಅವನನ್ನು ಸ್ತುತಿಸ್ತಾರೆ, ಅವನನ್ನು ಶಾಂತಗೊಳಿಸ್ತಾರೆ. ಹಾಗೆ ಶಾಂತಗೊಳಿಸಿದಾಗ ಎತ್ತಿದಂತಹ ಧನುಸ್ಸೇನಿತ್ತಲ್ಲ ಶಿವಧನುಸ್ಸು, ಅದನ್ನು ದೇವತೆಗಳ ಕೈಗೆ ಕೊಟ್ಟು ಬಿಟ್ಟಿದ್ದ ಪರಮೇಶ್ವರ. ದೇವತೆಗಳು ಆ ಧನುಸ್ಸನ್ನು ತೆಗೆದುಕೊಂಡು ಬಂದು ಜನಕ ಕುಲದ ದೇವರಾತ ಅಂತ ಹೇಳುವಂತಹ ಒಬ್ಬ ರಾಜನಿಗೆ ತಾವು ನ್ಯಾಸವಾಗಿ ಅವನ ಬಳಿಯಲ್ಲಿ ಕೊಟ್ಟಿದ್ರು. ಹೀಗಾಗಿ ಜನಕ ವಂಶಸ್ಥರ ಬಳಿಯಲ್ಲಿ ಆ ಶಿವಧನುಸ್ಸು ಅಂತ ಹೇಳುವಂಥದ್ದು ಬಂದಿದೆ. ಜನಕ ಮಹಾರಾಜ ಇದನ್ನು ಹೇಳುತ್ತಾನೆ, ದೇವರಾತನಿಂದ ನಮ್ಮ ಇಡೀ ವಂಶದ ಪರ್ಯಂತ ಅದು ಉಳಿದುಕೊಂಡು ಬಂದಿದೆ. ಆ ಶಿವಧನುಸ್ಸು ಈಗ ಮಿಥಿಲೆಯಲ್ಲಿ ನನ್ನ ಬಳಿಯಲ್ಲಿ ಇದೆ. ಆದರೆ ಈ ಶಿವಧನುಸ್ಸನ್ನು ಯಾರು ಎತ್ತುತ್ತಾರೋ, ಸಾಮಾನ್ಯವಾದ ಧನುಸ್ಸಲ್ಲ ಅದು, ಅದನ್ನು ಯಾರು ಎತ್ತುತ್ತಾರೋ ಅವರಿಗೆ ವೀರ್ಯ ಶುಲ್ಕವಾಗಿ ನನ್ನ ಮಗಳಾದಂತಹ ಸೀತಾಳನ್ನು ಕೊಡ್ತೇನೆ ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಈಗಾಗಲೇ ಅನೇಕರು ಬಂದರು, ಆದರೆ ಯಾರಿಂದಲೂ ಕೂಡ ಆ ಶಿವಧನುಸ್ಸನ್ನು ಎತ್ತಲಿಕ್ಕಾಗಲಿಲ್ಲ. ಅನೇಕರು ಬಂದಿದ್ದಾರೆ, ರಾವಣನೂ ಬಂದಿದ್ದಾನೆ ಅಂತ ಹೇಳುವಂಥ ಉಲ್ಲೇಖ ಬೇರೆ ಇದೆ. ಯಾರು ಬಂದರೂ ಕೂಡ ಯಾರಿಗೂ ಅದನ್ನು ಎತ್ತಲಿಕ್ಕಾಗಲಿಲ್ಲ, ಬಿಡಿ ಮಿಸುಕಾಡಿಸ್ಲಿಕ್ಕೂ ಆಗಲಿಲ್ಲ. ಅಂತಹ ಧನುಸ್ಸು ಅದು. ಈ ಸೀತಾ ನನ್ನ ಪುತ್ರಿ ಹೇಗೆ ನನಗೆ ಲಭ್ಯವಾದಳು? ನಾನು ಹೊಲವನ್ನು ಉಳುತ್ತಾ ಇರಬೇಕಾದ್ರೆ, ಯಾವುದೋ ಯಾಗಕ್ಕಾಗಿ ರಾಜನೂ ಕೂಡ ಹೊಲವನ್ನು ಉಳುವಂತಹ ಒಂದು
ಕ್ರಮ, ಆ ಒಂದು ಕ್ರಮ ಇದ್ದಂತಹ ಆ ಕಾಲದಲ್ಲಿ ಆ ಒಂದು ಪದ್ಧತಿ ಇದ್ದಾಗ ನಾನು ನೇಗಿಲು ಹಿಡಿದುಕೊಂಡು ಉಳ್ತಾ ಇದ್ದೆ. ನೇಗಿಲಿನ ಆ ಗೆರೆ ಏನು ಮಣ್ಣಿನಲ್ಲಿ ಮೂಡ್ತದಲ್ಲ, ಆ ನೇಗಿಲಿಂದ ಮೂಡಿದಂತಹ ಗೆರೆಗೆ ಸೀತಾ ಅಂತ ಕರೀತಾರೆ. ಆ ಸೀತಾದಿಂದ ಪ್ರಕಟಳಾದವಳು ಇವಳಾದದ್ರಿಂದಾಗಿ ಇವಳನ್ನು ಸೀತೆ ಅಂತ ನಾನು ಕರೆದೆ. ಹಾಗೆ ನಾವು ನೇಗಿಲನ್ನು ಉಳುತ್ತಾ ಇರಬೇಕಾದ್ರೆ ಅಲ್ಲಿ ನನಗೊಂದು ಹೆಣ್ಣು ಮಗು ಲಭ್ಯವಾಯಿತು, ಅವಳೇ ಈ ಸೀತೆ. ಹಾಗಾಗಿ ಇವಳನ್ನು ನನ್ನ ಮಗಳು ಅಂತ ನಾನು ಪ್ರೀತಿಯಿಂದ ಸಾಕಿದ್ದೇನೆ. ಎಲ್ಲ ಜ್ಞಾನವನ್ನು ಅವಳಿಗೆ ಕೊಟ್ಟಿದ್ದೇನೆ, ವಿದ್ಯೆಯನ್ನೂ ಕೊಟ್ಟಿದ್ದೇನೆ. ಬಹಳ ಸುಂದರಿ ಸೀತೆ. ಆ ಶಿವಧನುಸ್ಸನ್ನು ಯಾರು ಎತ್ತುತ್ತಾರೋ ಅವರಿಗೆ ವೀರ್ಯ ಶುಲ್ಕವಾಗಿ ನಾನು ಕೊಡುವಂಥದ್ದು ನನ್ನ ಮಗಳು ಸೀತೆಯ ಪ್ರಾಣಿಗ್ರಹಣವನ್ನು ಅವರು ಮಾಡಿಕೊಳ್ಳಬೇಕಾಗ್ತದೆ ಅಂತ ಜನಕ ಮಹಾರಾಜ ತಾನು ವಿಶ್ವಾಮಿತ್ರರ ಬಳಿಯಲ್ಲಿ ಹೇಳುತ್ತಾನೆ. ಆಗಬಹುದು, ಹಾಗಿದ್ರೆ ಇವಾಗ ಆ ಧನುಸ್ಸನ್ನು ತೆಗೆದುಕೊಂಡು ಬನ್ನಿ ಅಂತ ಸೂಚಿಸ್ತಾರೆ ವಿಶ್ವಾಮಿತ್ರರು. ಇಲ್ಲಿ ಯಾವುದೇ ಸ್ವಯಂವರ ನಡೆದಿಲ್ಲ, ಇಲ್ಲಿ ಆ ದರ್ಶನಕ್ಕಾಗಿ ಬಂದಿದ್ದಾರೆ ಇವರು, ಶಿವಧನುಸ್ಸುವಿನ ನೋಡ್ಲಿಕ್ಕೋಸ್ಕರ ಬಂದಿದ್ದಾರೆ. ಹಾಗೆ ಬಂದಾಗ ಇಲ್ಲಿ ವಿವಾಹವಾಗುವಂಥದ್ದೇ ಹೊರತು ಯಾವುದೇ ರಾಜರೆಲ್ಲ ಕೂತಿದ್ದಂತಹ ಸಭೆ ಅದಲ್ಲ. ಆವಾಗ ಆ ಧನುಸ್ಸನ್ನು ತರಲಾಗುತ್ತದೆ. ಯಾವ ರೀತಿ ಧನುಸ್ಸು ಅದು ಅಂದರೆ ದೊಡ್ಡ ಉಕ್ಕಿನ ಪೆಟ್ಟಿಗೆಯಲ್ಲಿ ಅದನ್ನು ಇಟ್ಟಿದ್ರು. ಅದಕ್ಕೆ 8 ಗಾಲಿಗಳಿತ್ತು. ಆ ಉಕ್ಕಿನ ಪೆಟ್ಟಿಗೆಗೆ 500 ಜನ ಅದನ್ನು ನೂಕಿಕೊಂಡು ಬರ್ತಾ ಇದ್ದಾರೆ. ಅಂತಹ ಮಹಾಧನುಸ್ಸು ಬಂದಿದೆ. ಅದರ ಪಕ್ಕಕ್ಕೆ ಶ್ರೀರಾಮಚಂದ್ರ ತಾನು ಹೋಗ್ತಾನೆ. ಗುರುಗಳೇ, ನಾನಿದನ್ನೊಮ್ಮೆ ದರ್ಶನ ಮಾಡಲೇ ಅಂತ. ಖಂಡಿತವಾಗಿಯೂ ನೀನು ಅದನ್ನು ನೋಡು ಅಂತ ವಿಶ್ವಾಮಿತ್ರರು ಹೇಳಿದ ನಂತರ ಅದನ್ನು ನೋಡ್ತಾನೆ ಶ್ರೀರಾಮಚಂದ್ರ. ನೋಡಿದ ಮೇಲೆ ಇನ್ನು ನಾನು ಅದನ್ನೊಮ್ಮೆ ಎತ್ತಲೆ ಅಂತ ಹೇಳಿ ತಾನು ಅದನ್ನು ಇನ್ನೇನು ಎತ್ತಬೇಕು, ಎತ್ತಿ ಆ ಶಿಂಜಿನಿಯನ್ನು ಎಳೆದು ಕಟ್ಟಬೇಕು ಅಂತಾದಾಗ ಶಿವಧನುಸ್ಸು ಮುರಿದು ಬಿತ್ತು. ಕೈಯಲ್ಲಿ ಎತ್ತಿ ಶಿವಧನುಸ್ಸನ್ನು ಎಳೆದು ಕಟ್ಟಬೇಕಾದ್ರೆ ಶಿಂಜಿನಿಯನ್ನು ಆ ಧನುಸ್ಸು ಮುರಿದು ಬಿತ್ತು. ಆ ಹೊತ್ತಿಗೆ ಜನಕ ಮಹಾರಾಜನಿಗೆ ಬಹಳ ಸಂತೋಷವಾಗ್ತದೆ. ನನ್ನ ಮಗಳು ಸೀತೆಯನ್ನು ನೀನು ಪಾಣಿಗ್ರಹಣ ಮಾಡಿಕೊಳ್ಬೇಕು, ಯಾಕಂದರೆ ಇದು ನನ್ನ ಇಚ್ಛೆಯಾಗಿತ್ತು. ಈ ಶಿವಧನುಸ್ಸು ಯಾರನ್ನು ಮುರಿತಾರೋ ಅಥವಾ ಯಾರಿದಕ್ಕೆ ಹೆದೆ ಏರಿಸ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಡುವುದಾಗಿ ತೀರ್ಮಾನ ಮಾಡಿದ್ದೆ. ಹೆದೆ ಏರಿಸುವುದು ಬಿಟ್ಟಿದ್ದು ಮುರಿದೇ ಹೋಗಿದೆ. ಆದ ಕಾರಣ ಮಗಳನ್ನು ತೆಗೆದುಕೊಳ್ಬೇಕು, ಪಾಣಿಗ್ರಹಣ ಮಾಡಿಕೊಳ್ಬೇಕು ಅಂತ ಹೇಳುವಾಗ ರಾಮಚಂದ್ರ ಹೇಳ್ತಾನೆ, ಈ ತೀರ್ಮಾನ ನನ್ನದಲ್ಲ, ಅಯೋಧ್ಯೆಗೆ ಹೇಳಿ ಕಳುಹಿಸಿ, ತಂದೆಯವರಿಗೆ ಹೇಳಿ ಕಳುಹಿಸಿ, ದಶರಥ ಮಹಾರಾಜ ಬರಬೇಕು, ತೀರ್ಮಾನವನ್ನು ದಶರಥ ಮಹಾರಾಜ ಮಾಡಬೇಕು. ಈ ವಿವಾಹ ಅಂತ ಹೇಳುವಂಥದ್ದು ನಾವೇ ತೀರ್ಮಾನ ಮಾಡಿಕೊಳ್ಳುವಂಥದ್ದಲ್ಲ, ಹಿರಿಯರಿದ್ದು ಆಗಬೇಕಾದಂತಹ ತೀರ್ಮಾನ. ದಶರಥನಿಗೆ ಹೇಳಿ ಕಳುಹಿಸಿ, ಅಯೋಧ್ಯೆಗೆ ಹೇಳಿ ಕಳುಹಿಸಿ ಅಂತ ರಾಮಚಂದ್ರ ಸ್ವಾಮಿ ಹೇಳಿದ ಹಿನ್ನೆಲೆಯಲ್ಲಿ ಅಯೋಧ್ಯೆಗೆ ಶೀಘ್ರವಾಗಿ ದೂತರನ್ನು ಕಳುಹಿಸಿಕೊಡಲಾಗುತ್ತದೆ. ಮತ್ತೆ ನಮಗಿಲ್ಲಿ ಸಂದೇಶ, ವಿವಾಹ ಅಂತ ಹೇಳುವಂಥದ್ದು ತಮ್ಮಷ್ಟಕ್ಕೆ ನಾವೇ ತೀರ್ಮಾನ ಮಾಡಿಕೊಳ್ಳುವಂಥದ್ದಲ್ಲ, ಹಿರಿಯರ ಒಪ್ಪಿಗೆ ಬೇಕು, ಹಿರಿಯರಿಂದ ಆಶೀರ್ವಾದ ಬೇಕು. ಆ ಕಾರಣಕ್ಕಾಗಿ ಶ್ರೀರಾಮಚಂದ್ರ ಒಂದೇ ಒಂದು ಮಾತನ್ನು ಹೇಳಿಲ್ಲ. ಆಯಿತು, ನಾನು ಅವಳನ್ನು ಪರಿಗ್ರಹಿಸ್ತೇನೆ ಅಂತ ಹೇಳುವಂಥ ಒಂದು ಮಾತು ಭಗವಂತ ತಾನು ಹೇಳುವುದಿಲ್ಲ. ಅಯೋಧ್ಯೆಗೆ ಹೇಳಿ ಕಳುಹಿಸಿ, ತಂದೆಯವರಿಗೆ ಸುದ್ದಿಯನ್ನು ಮುಟ್ಟಿಸಿ, ಈ ಮಾತನ್ನು ತಾನಲ್ಲೇ ಹೇಳ್ತಾನೆ. ಹಾಗಾಗಿ ಅಯೋಧ್ಯೆಗೆ ಶೀಘ್ರಗಾಮಿ ದೂತರು ಹೋಗುತ್ತಾರೆ. ಹಾಗೂ ದಶರಥನಿಗೆ ಸುದ್ದಿ ಮುಟ್ಟಿತು. ದಶರಥನಿಗೆ ಬಹಳ ಸಂತೋಷ ಆಗುತ್ತದೆ. ಮಿಥಿಲೆಯ ರಾಜಕುಮಾರಿಯಾದಂತಹ ಸೀತಾಳ ಬಗ್ಗೆ ಕೇಳಿದ್ದಾನೆ ದಶರಥ. ಅವಳು ಅಯೋಧ್ಯೆಯ ಸೊಸೆಯಾಗುತ್ತಾಳೆ ಅಂತ ತಿಳಿದಾಗ ಸಂಭ್ರಮಗೊಳ್ತಾನೆ. ಹಾಗೂ ಅಲ್ಲಿಂದ ಮತ್ತೆ ವೇಗದಲ್ಲಿ ದಿಬ್ಬಣ ಸಮೇತ ಮಿಥಿಲಾ ನಗರಕ್ಕೆ ಪ್ರಯಾಣ ಮಾಡ್ತಾನೆ ದಶರಥ ಮಹಾರಾಜ. ಎಲ್ಲರೂ ವಸಿಷ್ಠರು, ವಾಮದೇವರು, ಸುಮಂತ್ರರು, ಜಾಬಾಲಿಗಳು ಎಲ್ಲರ ಜೊತೆಯಲ್ಲಿ ಆ ದಿಬ್ಬಣ ಅತ್ಯಂತ ಸಂತೋಷದಿಂದ ಅಯೋಧ್ಯೆಯಿಂದ ಮಿಥಿಲೆಯ ಕಡೆಗೆ ಹೊರಟಿತು. ದಶರಥ ಮಹಾರಾಜ ಮಿಥಿಲೆಗೆ ಬರ್ತಾನೆ. ಹಾಗೂ ಅಲ್ಲಿ ಸೌಹಾರ್ದ ಭೇಟಿಯಾಗುತ್ತದೆ ಜನಕ ಮಹಾರಾಜನದ್ದು ಹಾಗೂ ಈ ದಶರಥ ಮಹಾರಾಜ. ಬಹಳ ಸಂತೋಷದಿಂದ ಅತ್ಯಂತ ಆತ್ಮೀಯತೆಯಿಂದ ಪರಸ್ಪರ ಒಬ್ಬರಿಗೊಬ್ಬರು ಅಪ್ಪಿಕೊಳ್ತಾರೆ, ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಸೀತೆಯನ್ನು ಪರಿಗ್ರಹಿಸಬೇಕು, ಆ ಅಯೋಧ್ಯೆಯ ಇಕ್ಷ್ವಾಕು ಕುಲದ ಸೊಸೆಯಾಗಿ ಅವಳನ್ನು ನೀವು ಶ್ರೀರಾಮಚಂದ್ರನಿಗೆ ವಿವಾಹ ಮಾಡಿಕೊಡಬೇಕು ಅಂತ ದಶರಥನನ್ನು ಜನಕ ಮಹಾರಾಜ ಕೇಳಿಕೊಂಡಾಗ ಸಂತೋಷದಿಂದಲೇ ಒಪ್ಪಿಕೊಳ್ತಾನೆ ದಶರಥ ಮಹಾರಾಜ. ಇದು ನನ್ನ ಭಾಗ್ಯ ಅಂತ ತಾನು ಹೇಳ್ತಾನೆ. ಹಾಗೂ ವಿವಾಹಕ್ಕಾಗಿ ಸಿದ್ಧತೆಗಳನ್ನು ಆರಂಭಿಸಿ ಅಂತ. ಈ ಸಂದರ್ಭದಲ್ಲಿ ವಿಶ್ವಾಮಿತ್ರರು ತಾವು ಒಂದು ಕೋರಿಕೆಯನ್ನಿಡ್ತಾರೆ ಜನಕ ಮಹಾರಾಜನ ಬಳಿಯಲ್ಲಿ. ಏನು ಅಂದರೆ, ಸೀತೆ ಯಾವಾಗ ಈ ಜನಕ ಮಹಾರಾಜನಿಗೆ ದೊರಕಿದ್ಲೋ ಅದರ ನಂತರ ಇನ್ನೊಂದು ಮಗು ಆಗಿತ್ತು, ಪುತ್ರಿ, ಮತ್ತೊಂದು ಹೆಣ್ಣು ಮಗುವಿನ ಜನನ ಆಗಿತ್ತು ಜನಕ ಮಹಾರಾಜನಿಗೆ. ಅವಳು ಊರ್ಮಿಳಾ ಅಂತ ಹೇಳುವಂಥವಳು. ಅವಳು ಸ್ವಂತ ತಾನು ಜನಕ ಮಹಾರಾಜನಿಗೆ ಜನಿಸಿದಂತಹ ಮಗಳು. ಆ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ವಿವಾಹ ಮಾಡಿಕೊಡಬೇಕು ಅಂತ ವಿಶ್ವಾಮಿತ್ರರು ಜನಕ ಮಹಾರಾಜನಲ್ಲಿ ಕೇಳಿಕೊಳ್ತಾರೆ.
ಸರಿ ಅಂತ ಹೇಳಿ ಜನಕ ಮಹಾರಾಜ ಈ ವಿವಾಹಕ್ಕೆ ತಾನು ಒಪ್ಪಿಗೆಯನ್ನು ಕೊಡ್ತಾನೆ. ಅದೇ ಹೊತ್ತಿಗೆ ವಿಶ್ವಾಮಿತ್ರರು ಇನ್ನೊಂದು ಕೋರಿಕೆಯನ್ನು ತಾವು ಮುಂದಿಡ್ತಾರೆ. ಏನು ಅಂತ ಹೇಳಿದರೆ, ಈ ಜನಕ ಮಹಾರಾಜನಿಗೆ ಅಂದರೆ ಈ ಸೀರಧ್ವಜನಿಗೊಬ್ಬ ತಮ್ಮ ಇದ್ದಾನೆ, ಕುಶಧ್ವಜ ಅಂತ ಹೇಳುವಂಥವನು. ಇವನು ಸಂಕಾಶ್ಯ ನಗರದಲ್ಲಿ ಇದ್ದಾನೆ. ಆ ಸಂಕಾಶ್ಯ ನಗರದಲ್ಲಿರುವಂತಹ ಆ ಕುಶಧ್ವಜನಿಗೆ ಇಬ್ಬರು ಕನ್ಯೆಯರಿದ್ದಾರೆ, ಮಾಂಡವಿ ಮತ್ತು ಶ್ರುತಕೀರ್ತಿ ಅಂತ. ಮಾಂಡವಿ ಮತ್ತು ಶ್ರುತಕೀರ್ತಿಯರನ್ನು ನಮ್ಮ ಭರತ ಶತ್ರುಘ್ನರಿಗೆ ವಿವಾಹ ಮಾಡಿಕೊಡಬೇಕು ಅಂತ ಮತ್ತೆ ವಿಶ್ವಾಮಿತ್ರರಿಂದ ಜನಕ ಮಹಾರಾಜನಲ್ಲಿ ವಿನಂತಿ. ಜನಕ ಮಹಾರಾಜ ಅತ್ಯಂತ ಸಂತೋಷದಿಂದ ತಾನು ಒಪ್ಪುತ್ತಾನೆ. ನಾನು ಕೊಟ್ಟ ಮಾತಿಗೆ ನನ್ನ ತಮ್ಮ ಖಂಡಿತವಾಗಿಯೂ ಕುಶಧ್ವಜ ವಿರೋಧ ಮಾತಾಡುವಂಥವನಲ್ಲ, ಈ 4 ವಿವಾಹಗಳು ಕೂಡ ಮಿಥಿಲಾ ಪಟ್ಟಣದಲ್ಲಿ ನೆರವೇರಲಿ ಅಂತ ತಾನು ಸಂತೋಷದಿಂದ ಒಪ್ಪಿಕೊಳ್ಳುತ್ತಾನೆ. ಹೀಗೆ ಸಂಕಾಶ್ಯ ನಗರದಿಂದ ಕುಶಧ್ವಜನನ್ನು ಕರೆಸಲಾಗುತ್ತದೆ. ಪುತ್ರಿಯರೂ ಕೂಡ ಬರ್ತಾರೆ. ಮಿಥಿಲಾ ಪಟ್ಟಣದಲ್ಲಿ 4 ಶುಭ ವಿವಾಹಗಳು ನೆರವೇರುತ್ತದೆ. ರಾಮನಿಗೆ ಸೀತಾದೇವಿ, ಅದೇ ರೀತಿಯಾಗಿ ಲಕ್ಷ್ಮಣನಿಗೆ ಊರ್ಮಿಳ, ಭರತನಿಗೆ ಮಾಂಡವಿ, ಹಾಗೂ ಕೊನೆಯದಾಗಿ ಶತ್ರುಘ್ನನಿಗೆ ಶ್ರುತಕೀರ್ತಿ. ಹೀಗೆ 4 ವಿವಾಹಗಳು ಅತ್ಯಂತ ಸಂತೋಷದಿಂದ, ಸಡಗರದಿಂದ, ಸಂಭ್ರಮದಿಂದ ಮಿಥಿಲೆಯಲ್ಲಿ ನೆರವೇರುತ್ತದೆ. ಆ ಸೀತಾರಾಮರ ಕಲ್ಯಾಣದ ಆ ಸೌಂದರ್ಯವನ್ನು ವಾಲ್ಮೀಕಿಗಳು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ನಾವು ಮೂಲ ರಾಮಾಯಣವನ್ನು ಓದಬೇಕು. ನಾವು ಹೇಳ್ತೇವೆ, ಆದರೆ ನಾವು ಹೇಳುವಂಥದ್ದಕ್ಕೆ ಒಂದು ಮಿತಿ ಅಂತ ಹೇಳುವಂಥದ್ದು ಇರ್ತದೆ. ರಾಮಾಯಣವನ್ನು ತರಿಸಿಕೊಂಡು ರಾಮಾಯಣವನ್ನು ಸ್ವತಃ ನಾವು ಓದಬೇಕು. ಈ ಎಲ್ಲ ಸನ್ನಿವೇಶಗಳನ್ನು ಕೂಡ ನಾವು ಸಂಭ್ರಮಿಸಬೇಕು, ಸಂತೋಷ ಪಡಬೇಕು. ಸೀತಾರಾಮರ ಕಲ್ಯಾಣ ಈ ಭಾಗವನ್ನು ನಾವು ಮನೆಯಲ್ಲಿ ಪಾರಾಯಣ ಮಾಡಿದರೆ, ನಾವು ಪಠಿಸಿದರೆ ಅನೇಕ ಫಲಗಳನ್ನು ಹೇಳ್ತಾರೆ. ಇಲ್ಲಿ ಯಾರ ಮನೆಯಲ್ಲಿ ವಿವಾಹಕ್ಕೆ ತಡವಾಗುತ್ತದೋ, ಅಡಚಣೆಗಳು ಉಂಟೋ, ಅಲ್ಲೆಲ್ಲ ಈ ಭಾಗಗಳನ್ನು ಓದಬೇಕು. ಸೀತಾರಾಮ ಕಲ್ಯಾಣ ಏನಿದೆಲ್ಲ ಆ ಸರ್ಗಗಳನ್ನು, ಆ ಪ್ರಸಂಗವನ್ನು ಓದಬೇಕು. ದಂಪತಿಗಳ ಮಧ್ಯದಲ್ಲಿ ವಿರಸ ಉಂಟಾಯಿತು ಅಂತ ಹೇಳಿ ಆದರೆ, ಉಂಟಾಗಿದೆ ಅಂತ ಹೇಳಿ ಆದರೆ, ಅಲ್ಲಿಯೂ ಕೂಡ ಸೀತಾರಾಮ ಕಲ್ಯಾಣದ ಆ ಶುಭ ಸ್ತೋತ್ರಗಳನ್ನು ಪಠನೆ ಮಾಡಬೇಕು. ಇದರಿಂದ ಅನೇಕ ಶುಭಗಳು ನಮಗೆ ಒದಗಿ ಬರ್ತದೆ ಅಂತ ಹೇಳುವಂಥದ್ದನ್ನೆಲ್ಲ ರಾಮಾಯಣಕ್ಕೆ ವ್ಯಾಖ್ಯಾನವನ್ನು ಬರೆಯುತ್ತಾ ಹಿರಿಯರು, ಪಂಡಿತರು ತಾವಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಹೀಗೆ ಸೀತಾರಾಮರ ಕಲ್ಯಾಣ ಜೊತೆಯಲ್ಲಿ ಉಳಿದ ಸಹೋದರರ ಕಲ್ಯಾಣವೂ ಕೂಡ ಮಿಥಿಲಾ ಪಟ್ಟಣದಲ್ಲಿ ನೆರವೇರುತ್ತದೆ. 4 ಜನ ರಾಜಕುಮಾರರಿಗೂ ಕೂಡ 4 ಜನ ಮಿಥಿಲೆಯ ರಾಜಕುಮಾರಿಯರ ಜೊತೆಯಲ್ಲಿ ವಿವಾಹ ಸಂಪನ್ನ ಆಯಿತು. ಅನೇಕಾನೇಕ ಬಳುವಳಿಗಳನ್ನು ಕೊಟ್ಟು ಜನಕ ಮಹಾರಾಜ ತನ್ನ ಕನ್ಯೆಯರನ್ನು ಬೀಳ್ಕೊಡ್ತಾನೆ. ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಜೊತೆಯಲ್ಲಿ ಅಯೋಧ್ಯ ನಗರಿಗೆ ಬಹಳಷ್ಟು ಬಳುವಳಿಗಳು ಗಾಡಿಗಳಲ್ಲಿ, ಬಂಡಿಗಳಲ್ಲಿ ತುಂಬಿಸಿ ಕಳುಹಿಸಿದ್ದಾರೆ. ಹಾಗೆ ಪತ್ನಿಯರನ್ನು ಕರೆದುಕೊಂಡು, ರಾಜಕುಮಾರಿಯರನ್ನು ಕರೆದುಕೊಂಡು ದಶರಥ ಮಹಾರಾಜ ಮಕ್ಕಳ ಸಮೇತವಾಗಿ ತಿರುಗಿ ತಾನು ಬರ್ತಾ ಇರಬೇಕಾದ್ರೆ ಅಯೋಧ್ಯೆ ಕಡೆಗೆ ಪ್ರಯಾಣ, ತನ್ನ ಪುತ್ರರು ಸೊಸೆಯಂದಿರ ಸಹಿತ ಹೋಗುತ್ತಾ ಇರಬೇಕಾದ್ರೆ ಏನೋ ವಾತಾವರಣ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಎಲ್ಲಿಂದಲೋ ಧೂಳು ಏಳ್ತಾ ಇದೆ. ಎಲ್ಲ ಕಡೆಯಲ್ಲಿ ಒಂದು ರೀತಿ ಪ್ರಾಣಿಗಳೆಲ್ಲ ತಾವು ಬೊಬ್ಬಿಡ್ತಾ ಇದೆ, ಆಕ್ರಂದನಗಳು ಕೇಳ್ತಾ ಇದೆ. ಯಾಕೆ ಹೀಗೆ? ಇದ್ದಕ್ಕಿದ್ದ ಹಾಗೆ ಪ್ರಕೃತಿಯಲ್ಲಿ ಈ ವೈಪರೀತ್ಯ ಯಾಕೆ? ಧೂಳು ಇಡೀ ಆಕಾಶಕ್ಕೆ ಮುಚ್ಚುತ್ತಾ ಇದೆ. ಏನಿದು? ಯಾಕೆ ಈ ಧೂಳಿನ ಹಾರಾಟ ಅಂತ ದಶರಥ ಮಹಾರಾಜ ಹಾಗೂ ಇತರ ವಸಿಷ್ಠರಿದ್ದಾರೆ, ಇವರೆಲ್ಲರೂ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಪರಶುರಾಮರು ಬರ್ತಾರೆ. ಭಾರ್ಗವ ಕುಲದ ಪರಶುರಾಮರು ತಾವು ಅಲ್ಲಿಗೆ ಆಗಮಿಸ್ತಾರೆ. ಯಾಕೆ ಇದೆಲ್ಲ ನಡಿಬೇಕಾದ್ರೆ ವಿಶ್ವಾಮಿತ್ರರು ಇರಲಿಲ್ವಾ? ಇಲ್ಲ. ವಿಶ್ವಾಮಿತ್ರರು ಯಾವಾಗ ಸೀತಾ ಕಲ್ಯಾಣವಾಯಿತೋ ಅಲ್ಲಿಂದ ನಂತರ ನಮಗೆ ರಾಮಾಯಣದಲ್ಲಿ ವಿಶ್ವಾಮಿತ್ರರು ಕಾಣಲಿಕ್ಕೆ ಸಿಗುವುದಿಲ್ಲ. ವಿಶ್ವಾಮಿತ್ರರು ನಮಗೆ ಅಲ್ಲಿಂದ ಮುಂದೆ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು, ನಾವು ರಾಮಾಯಣದಲ್ಲಿ ವಿಶ್ವಾಮಿತ್ರರನ್ನು ಕಾಣುವಂಥದ್ದು ಮುಂದೆ ಶ್ರೀರಾಮ ಪಟ್ಟಾಭಿಷೇಕದ ಸಂದರ್ಭದಲ್ಲಿ. ಹೀಗೆ ಪ್ರಕೃತಿಯಲ್ಲೆಲ್ಲ ಒಂದು ರೀತಿ ಅಲ್ಲೋಲ ಕಲ್ಲೋಲ ಆಗುವಾಗ ಅಲ್ಲಿಗೆ ಬರುವಂಥವರು ಪರಶುರಾಮರು. ಭಾರ್ಗವರು ಬಂದರು, ಪರಶುರಾಮರು ಬಂದರು. ಮುಂದೆ ಏನಾಯಿತು? ಪರಶುರಾಮರು ಯಾಕೆ ಕ್ರೋಧಗೊಂಡು ಬಂದದ್ದು? ಈ ಎಲ್ಲ ಭಾಗಗಳನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡುವ. ಶುಭವಾಗಲಿ. ಶ್ರೀರಾಮಚಂದ್ರ ಅರ್ಪಣಮಸ್ತು.